ಹಾಯ್ ಆಲ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನೆಲ್. ನಾನಿಲ್ಲಿ ಚಿಕನ್ ಕಬಾಬ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂಥ ವಿಧಾನ ತುಂಬ ಚೆನ್ನಾಗಿರುತ್ತೆ. ಒಂದು ಬೌಲ್ ತೊಗೋಬೇಕು. ಬೌಲ್ಗೆ ಚಿಕನ್ನ ವಾಶ್ ಮಾಡಬೇಕು ನೀಟಾಗಿ. ಒಂದು 2-3 ಸಲ ವಾಶ್ ಮಾಡಿ ಬೌಲ್ಗೆ ಹಾಕ್ಕೋಬೇಕು. ಅದಕ್ಕೆ ಹಾಕಿದ ನಂತರ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೋಬೇಕು, ಸ್ವಲ್ಪ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕು, ಚಿಕನ್ ಕಬಾಬ್ ಪೌಡರ್ನ ಸೇರಿಸ್ಬೇಕು. ಚಿಕನ್ ಕಬಾಬ್ ಪೌಡ್ರಲ್ಲಿ ಸಾಲ್ಟ್ ಇರೋದ್ರಿಂದ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕ್ಕೋಬೇಕು ಸಾಲ್ಟು. ಹಾಗೆ ಕಬಾಬ್ ಪೌಡರ್ ಸೇರಿಸಿದ ನಂತರ ಒಂದು ಮೊಟ್ಟೆನ ಒಡೆದು ಸೇರಿಸ್ಬೇಕು. ನಂತರ ಅದನ್ನು ನೀಟಾಗಿ ಚೆನ್ನಾಗಿ ಕಲಿಸಿ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಆಗಬೇಕದು. ಇವಾಗ ಅದು ಮ್ಯಾರಿನೇಟ್ ಆಗಿದೆ, ಅರ್ಧ ಗಂಟೆ ಆಯಿತು. ಒಲೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಬಾಣಲೆ ಇಟ್ಟಿದ್ದೀನಿ. ಇನ್ನೊಂದು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಮಿಕ್ಸ್ ಮಾಡಿದ ನಂತರ ಎಣ್ಣೆ ಕಾಯಬೇಕು. ಚೆನ್ನಾಗಿ ಎಣ್ಣೆ ಕಾದಿದೋ ಇಲ್ವೋ ಅಂತ ನೋಡಿಕೊಂಡು ಚಿಕನ್ ಪೀಸಸ್ನ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಅದೇ ರೀತಿ ನೀವು ಕೂಡ ಫ್ರೈ ಮಾಡಿ. ಈ ಕಲರ್ಗೆ ಬರೋವರೆಗೂ ಫ್ರೈ ಮಾಡಬೇಕು. ಜಾಸ್ತಿ ಸೀಸಬಾರ್ದು, ಹಸಿನೂ ಇರಬಾರ್ದು. ಈ ಕಲರ್ಗೆ ಬಂದರೆ ಸಾಕು. ನೋಡಿ, ಕಬಾಬ್ ರೆಡಿಯಾಗಿದೆ. ಈಗ ಇಷ್ಟೇ, ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಬಾಬು. ಹಾಗೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನು ಮರಿಬೇಡಿ. ನಾನು ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ.